ಮಂಗಳೂರಿನಲ್ಲಿ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ. ಮಂಗಳೂರು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿತ ಆಗಿದೆ. ಸಿಸಿಟಿವಿಯಲ್ಲಿ ಎದೆ ನಡುಗಿಸುವಂಥ ದೃಶ್ಯ ಸೆರೆ ಸಿಕ್ಕಿದೆ. ಮಳೆಗೆ ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಆ ಗೋಡೆ ಇದೆಯಲ್ಲ ಕುಸಿತ ಆಗಿದೆ. ಕಂಕನಾಡಿ ಬಳಿಯ ಸುವರ್ಣ ಲೇನ್ನಲ್ಲಿ ಆಗಿರುವಂಥ ಘಟನೆ ಇದು. ನಗರದ ಯಾವ ರಸ್ತೆಗೆ ಹೋದರೂ ಕೂಡ ಅಲ್ಲಿ ನೀರೇ ನೀರು. ಈ ರೀತಿ ಮಳೆ ಇದೆ ಮಂಗಳೂರು ಭಾಗದಲ್ಲಿ. ಮಂಗಳೂರಿನಲ್ಲಿ ಒಂದು ಬಾರಿ ಮಳೆ ಎಂಟ್ರಿ ಕೊಡ್ತು ಅಂದರೆ ಮುಗಿತು. ನಿರಂತರವಾಗಿ 24 ಗಂಟೆಗಳ ಕಾಲ ಹಂಗೆ ಇರುತ್ತೆ ಅದು ಮಳೆ. ಈ ಸಮಯದಲ್ಲೂ ಕೂಡ ಅಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮಂಗಳೂರಿನಲ್ಲೂ ಕೂಡ ಈ ರೀತಿಯಾಗಿ ಮಳೆರಾಯನ ಅಬ್ಬರ ಮುಂದುವರಿತಾ ಇದೆ. ಈ ಧಾರಾಕಾರ ಮಳೆಗೆ ಕಾಂಪೌಂಡ್ ಗೋಡೆ ಇದೆಯಲ್ಲ ಕುಸಿತ ಆಗಿದೆ. ಮಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆರಾಯ ಇದು. ನಿನ್ನೆ ಸಂಜೆ ಕೂಡ ಅದೇ ರೀತಿಯಾಗಿ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಮಂಗಳೂರು ನಗರದ ಯಾವ ರಸ್ತೆಗೆ ಹೋದರೂ ಕೂಡ ಅಲ್ಲಿ ನೀರು ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ ನಿಮಗೆ. ಈ ಮಧ್ಯೆ ಖಾಸಗಿ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಇದೆಯಲ್ಲ ಅದು ಕುಸಿದು ಅವಘಡ ಸಂಭವಿಸಿರುವಂಥ ಘಟನೆ ಕಂಕನಾಡಿ ಬಳಿಯ ಸುವರ್ಣ ಲೇನಲ್ಲಿ ನಡೆದಿರುವಂಥ ಘಟನೆ ಇದು. ಕೂದಲೆಳೆಯ ಅಂತರದಲ್ಲಿ 6 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾಂಪೌಂಡ್ ಕುಸಿಯುವ ರಣಭೀಕರ ದೃಶ್ಯ ಆ ಮನೆಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ನೋಡಿ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀವಿ. ಆ ಮಳೆಯ ರಭಸಕ್ಕೆ ಬಿದ್ದಿರೋದು ಅದು ಕಾಂಪೌಂಡ್. ಅದು ಅದೃಷ್ಟವಶಾತ್ ಆ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಈ ರೀತಿಯ ಮಳೆಯ ಅವಾಂತರಗಳು ಎದುರಾಗ್ತಾ ಇದೆ. ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಇದ್ದಕ್ಕಿದ್ದಾಗೆ ಗುಡ್ಡ ಕುಸಿತ ಆಗ್ತಾ ಇದೆ. ದೊಡ್ಡ ದೊಡ್ಡ ಗಾತ್ರದ ಮರಗಳು ಬೀಳ್ತಾ ಇವೆ. ಮನೆಗಳು ಕುಸಿತ ಆಗ್ತಾ ಇದೆ. ಮನೆಯ ಗೋಡೆಗಳು ಕುಸಿತ, ಕಾಂಪೌಂಡ್ ಕುಸಿತ. ಇದು ಹಾಸ್ಪಿಟಲ್. ಇದು ಸಮಸ್ಯೆ ಆಗ್ತಾ ಇದೆ ಮಂಗಳೂರು ಭಾಗದಲ್ಲಿ. ಇನ್ನೂ 1 ವಾರಗಳ ಕಾಲ ಮಂಗಳೂರು ಭಾಗದಲ್ಲಿ ಇದೇ ರೀತಿಯ ಮಳೆ ಇದೆ.